ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಎನರ್ಜಿ ಅಂದರೆ ಅದೇ ಮಾತು ಸತ್ಯವಾಗಲಿ, ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಿಮ್ಮ ಒಂದು ಒಳ್ಳೆಯ ಬೆಳವಣಿಗೆಯಾಗಿ ನಿಮಗೆ ಸಿಗಲಿ ಅಂತೇಳಿ ಆ ಗುರುವಿನಲ್ಲಿ, ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ರು ಅವರಿಗೆ ಭಗವಂತನ ದಯೆ, ಕರುಣೆ, ಪ್ರೇಮ ಸದಾ ಕಾಲಕ್ಕೂ ಸಿಗಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರುವು, ದೈವಶಕ್ತಿ ಹಾಗೆ ಏಂಜಲ್ಸ್ನ ಶಕ್ತಿ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ನಿಮ್ಮಿಂದ ಆಗುವ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಹಾಕುತ್ತೆ. ಹಾಗೆ ಒಳ್ಳೆಯ ನಿರ್ಧಾರಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಇಲ್ಲಿ ಈಗಿನ ನಿಮ್ಮ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರುವ ವಿಚಾರ, ನಿಮಗೆ ಈಗ ಜೀವನದಲ್ಲಿ ಒಂದೊಂದು ಸಲ ಅನ್ನಿಸ್ತಾ ಇದೆ ನೀವು ಒಬ್ಬಂಟಿಯಾಗಿದ್ದೀರಾ ಅಂತ ಹೇಳಿ. ಖಂಡಿತ ನೀವೀಗ ಒಬ್ಬಂಟಿಯಾಗಿ ಒಂದು ಪರಿಸ್ಥಿತಿಯಲ್ಲಿ ನಿಂತಿರ್ಬೋದು. ಆದರೆ ಇಲ್ಲಿ ನೀವು ಒಬ್ಬಂಟಿಯಾಗಿದ್ದೀರಾ. ಒಂದು ಸಮಯ ನಿಮ್ಮ ಸುತ್ತ ಸಾಕಷ್ಟು ಜನರಿದ್ದರು, ಸಾಕಷ್ಟು ಸಂಬಂಧಗಳಿದ್ವು, ಪ್ರೀತಿ ನಿಮಗೆ ಸಿಗ್ತಾ ಇತ್ತು, ಹಾಗೆ ಸಹಾಯನೂ ನೀವು ಕೇಳದೇ ಇದ್ದರೂ ಕೂಡ ಸಿಗ್ತಾ ಇತ್ತು. ಅಂದರೆ ಎಲ್ಲರೂ ನಿಮ್ಮನ್ನು ಸುತ್ತುವರೆದಿದ್ರು, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ರು. ಅದೇ ಸಂಬಂಧಗಳು, ಅದೇ ಜನರು ನಿಮ್ಮನ್ನು ಈಗ ತೊರೆದಿದ್ದಾರೆ, ಇಲ್ಲವೇ ನೀವೇ ಅವರಿಂದ ಒಂದು ಮನನೊಂದಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸ್ಪಷ್ಟತೆ, ಸತ್ಯ ಇಂಥ ವಿಚಾರಗಳಿಂದ ನೀವು ದೂರ ಆಗಿರ್ಬೋದು, ದೂರ ಇಟ್ಟಿರ್ಬೋದು, ಇಲ್ಲ ಅವರೇ ಆ ರೀತಿ ಒಂದು ಅಂತರವನ್ನು ಕಾಪಾಡ್ಕೊಂಡಿರ್ಬೋದು. ಈ ರೀತಿ ಕನೆಕ್ಟ್ ಆಗ್ತದೆ. ಈಗ ನನ್ನ ಜೊತೆ ಯಾರೂ ಇಲ್ಲ, ನನಗೆ ಮೋಸ ಆಗಿದೆ, ಇವತ್ತು ನನ್ನೊಂದಿಗೆ ಯಾರೂ ಇಲ್ಲ ನನ್ನ ಸಮಾಧಾನ ಮಾಡಲಿಕ್ಕೆ, ಇಲ್ಲವೇ ನನಗೊಂದು ಭರವಸೆ ನೀಡಲಿಕ್ಕೆ, ಹಾಗೆ ಊಟ ಮಾಡಿದ್ಯಾ ಅಂತ ಹೇಳಿ ಕೇಳಲಿಕ್ಕೆ, ಇಲ್ಲ ಹೇಗಿದೆಯಾ ಅಂತ ಹೇಳಿ ಕೇಳಲಿಕ್ಕೆ ನನ್ನ ಜೊತೆ ಯಾರೂ ಇಲ್ಲ, ನನಗೇನಾದರೂ ಬೇಕಾ ಅಂತ ಹೇಳಿ ಪ್ರೀತಿಯಿಂದ ಒಂದು ಮಾತು ಕೇಳಲಿಕ್ಕೂ ಕೂಡ ಯಾರೂ ಇಲ್ಲ ಅನ್ನುವ ಭಾವನೆಯಲ್ಲಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಕೆಲವರ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ಪ್ರೀತಿನೂ ಇತ್ತು, ಒಂದು ನಂಬಿಕೆನೂ ಇತ್ತು, ಹಾಗೆ ಹೀಗೆ ಇದ್ಬಿಡ್ತೀನಿ ಜೀವನ ಪೂರ್ತಿ ಅನ್ನೋ ಒಂದು ಭರವಸೆ ಇತ್ತು. ಆದರೆ ಕರ್ಮ ಹಾಗೆ ಮಾಡಲಿಲ್ಲ, ಇಲ್ಲಿ ಒಂದು ತಿರುವು ಕೊಡ್ತು ಅನ್ನೋ ರೀತಿಲೇ ಕಾಣಿಸ್ತದೆ. ಅದು ಒಂಟಿತನದ ತಿರುವಲ್ಲಿ ನಿಮ್ಮನ್ನು ಈಗ ನಿಲ್ಲಿಸಿದೆ. ಇದು ಬಹುಶಃ ಒಂದು ಕೆಲವರ ಎನರ್ಜಿಗೆ ತುಂಬಾ ಕನೆಕ್ಟ್ ಆಗ್ತಾ ಇರ್ಬೋದು. ಒಂದು ಕಾಲದಲ್ಲಿ ನಿಮ್ಮನ್ನು ಸುತ್ತುವರೆದು ಇದ್ದವರು ಒಂದು ಕಾಲದಲ್ಲಿ ನಿಮ್ಮ ಜೊತೆ ಇಲ್ಲ. ಇದರ ಸೂಚನೆ ಕೆಲವು ಬಾರಿ ಪ್ರಶ್ನೆ ಆಗಿರೋದಿಲ್ಲ, ಕೆಲವೊಂದು ಸಾರಿ ಇದು ಮುಂದಿನ ತಿರುವಾಗಿರುತ್ತೆ, ಉತ್ತರ ಆಗಿರುತ್ತೆ, ನಿಮ್ಮದೇ ಆತ್ಮದ ಉದ್ದೇಶನೂ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಕೆಲವರಿಗೆ ತುಂಬ ಸ್ಪಂದಿಸಿದ್ರಿ, ಹಾಗೆ ಭಾವನಾತ್ಮಕವಾಗಿ ಅವರ ವಿಚಾರದಲ್ಲಿ ಸಾಕಷ್ಟು ಒಂದು ಶ್ರಮ ಪಟ್ಟಿದ್ದೀರಾ, ತ್ಯಾಗ ಮಾಡಿದ್ದೀರಾ, ಹಾಗೆ ಇಲ್ಲಿ ಎಲ್ಲರ ಭಾವನೆಗೂ ಪ್ರತಿಸ್ಪಂದಿಸಿದ್ದೀರಾ. ಆದರೆ ನಿಜವಾಗ್ಲೂ ನಿಮ್ಮವರು ಯಾರು, ನಿಜವಾದ ಸಂಬಂಧ ಯಾವುದು, ಗೆಳೆತನ ಯಾವುದು, ನೀವು ಈಗ ನಂಬ್ತಾ ಇದ್ದಿದ್ದು ಅಂದರೆ ಹಿಂದೆ ನಂಬಿದ್ದೇ ಸತ್ಯನಾ, ಇಲ್ಲ ಅದು ಬರೀ ಕೇವಲ ಭ್ರಮೆನಾ, ಇಲ್ಲ ಆಕರ್ಷಣೆನಾ, ಇಲ್ಲ ಅದು ಒಂದು ಅನಿವಾರ್ಯತೆನಾ ಅನ್ನೋ ರೀತಿಯಲ್ಲಿ ಕೆಲವು ಸ್ಪಷ್ಟತೆಗಳು ನಿಮಗೆ ನಿಮ್ಮದೇ ಆದ ಒಂದಿಷ್ಟು ಕರ್ಮದ ಉದ್ದೇಶಗಳು ನೀಡ್ತದೆ. ಯಾಕಂದರೆ ನಿಮ್ಮದ ಆತ್ಮದ ಉದ್ದೇಶ ಅದನ್ನು ಅರಿಲಿಕ್ಕೆ ಬಂದಿರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಎಲ್ಲರೂ ಇದ್ದಾಗ ನೀವು ಸಂತೋಷವಾಗೇ ಇದ್ದಿರಿ, ಎಲ್ಲರೂ ಕೂಡ ಅವರವರ ಅನಿವಾರ್ಯತೆಗಳು ತೀರಿದ ಮೇಲೆ ಹಿಂದೆ ಸರಿದಾಗ ನೀವು ಒಂಟಿಯಾಗಿದ್ರಿ. ಈ ಒಂಟಿತನದಲ್ಲಿ ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ಬಂದಿದ್ದಾರು ನಿಮ್ಮ ಜೀವನದಲ್ಲಿ, ನೀವು ನಂಬಿದ ಗುರುವು, ನೀವು ನಂಬಿದ ಭಗವಂತ ಅಲ್ವಾ? ಇದರ ಅರಿವು ನಿಮಗೆ ಮಾಡಿಸುವ ಸಮಯ ಈ ಒಂಟಿತನದಲ್ಲೇ ನಿಮಗೆ ಸಿಕ್ಕಿದ್ದು. ಇದೂ ಕೂಡ ಅಂದರೆ ಇಲ್ಲೂ ಕೂಡ ನಿಮಗೊಂದು ಅರಿವಿನ ಪಾಠ ಸಿಕ್ಕಿದೆ. ಕೆಲವೊಂದು ಸಾರಿ ಹೊಟ್ಟೆ ಕಿಚ್ಚಿನ ಜನರಾಗಿರ್ಬೋದು, ದ್ವೇಷ ತುಂಬಿದ ಜನರಾಗಿರ್ಬೋದು, ಅಸೂಯೆ ತುಂಬಿದ ಜನರಾಗಿರ್ಬೋದು, ಕೆಲವೊಂದು ಮುಖವಾಡ ಧರಿಸಿದ ಜನರು ಬಣ್ಣ ಬಣ್ಣದ ಮಾತುಗಳೊಂದಿಗೆ ನಿಮ್ಮನ್ನು ಸುತ್ತುವರೆದಿರ್ಬೋದು, ಮೋಸ ಮಾಡಿರ್ಬೋದು. ಈ ರೀತಿ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿದೆ ಇಲ್ಲಿ. ಇವೆಲ್ಲದರ ನೋವು ನಿಮ್ಮನ್ನು ಒಂಟಿಯಾಗಿಸಿದೆ. ಅಂದರೆ ನಾನು ನಂಬಿದ್ದು ಸುಳ್ಳ, ನಾನು ಇಷ್ಟು ಒಂದು ಭ್ರಮೆಯಲ್ಲಿದ್ನ ಇಷ್ಟು ದಿನ ಅನ್ನೋ ರೀತಿಲಿ ಈಗ ಈ ಒಂಟಿತನ ನಿಮಗೆ ಎಚ್ಚರಿಸ್ತಾ ಇದೆ, ಒಂದು ಪಾಠ ಕಲಿಸ್ತಿದೆ. ನಂತರ ನಿಮಗೆ ಅನ್ನಿಸ್ತು ಇಲ್ಲಿ ನೀವು ನಂಬಿದ ಗುರುವು, ನೀವು ನಂಬಿದ ದೇವರೇ ನಿಮಗೆ ಸ್ವಂತ ಅನ್ನೋ ರೀತಿಲಿ. ಗೆಳೆಯ ಆಗಿರ್ಬೋದು, ಅಪ್ಪ ಅಮ್ಮ, ಯಾವುದೋ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಅವರು ಸತ್ಯ ಸಾಕ್ಷಿಯಾಗಿ ನಿಂತಿದ್ದಾರೆ. ಈಗ
ನೀವು ಒಂಟಿಯಾಗಿದ್ದೀರಾ, ಆದರೆ ಆ ಭಗವಂತನೇ ನಿಮಗೆ ಸ್ನೇಹಿತ, ಭಗವಂತನೇ ತಂದೆ, ಭಗವಂತನೇ ತಾಯಿ ಅನ್ನೋ ರೀತಿಲಿ ನೀವು ನಂಬಿದ್ದೀರಾ. ಗುರುವಿನ ಶರಣದಲ್ಲಿ ಪೂರ್ಣವಾಗಿ ಸಮರ್ಪಣೆಯಾಗಿದ್ದೀರಾ. ಇಷ್ಟು ಸಮರ್ಪಣೆ ಆಗಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳು ದೂರ ಆಗಿ ನೀವು ಒಂಟಿ ಜಾಗದಲ್ಲಿ ನಿಲ್ಲಬೇಕಾಯಿತು, ಒಂಟಿತನದಲ್ಲಿ. ಆಗಲೇ ನೀವು ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿಲಿಕ್ಕೆ ಸಾಧ್ಯವಾಯಿತು. ಮೊದಲು ಇದೇ ಒಂದು ಸತ್ಯವನ್ನು ನೀವು ಮರ್ತಿರ್ತೀರ, ಒಂದು ಆಕರ್ಷಣೆಯಲ್ಲಿ, ಒಂದು ಮೋಹದ ಮಾಯೆಯಲ್ಲಿ. ಆದರೆ ಕೆಲವು ಬಾರಿ ಎಲ್ಲರ ಮಾತುಗಳನ್ನು ಕೇಳ್ತೀರಾ, ಎಲ್ಲರಿಗೂ ಬೇಕಾದ ಹಾಗೆ ಇರಲು ಬಯಸ್ತಿದ್ದೀರಿ, ಪ್ರಯತ್ನ ಪಡ್ತಾ ಇದ್ರಿ. ಇವೆಲ್ಲದರಲ್ಲಿ ನಿಮ್ಮನ್ನು ನೀವು ಮರ್ತಿದ್ರಿ. ಅವರೆಲ್ಲರ ಸಂತೋಷ ದುಃಖ ನನ್ನದು ಅನ್ನುವ ಹಾಗೆ ನೀವು ಬದುಕಿದ್ದೀರಾ. ಆದರೆ ಆ ಸಮಯದಲ್ಲಿ ನಿಜವಾಗ್ಲೂ ನೀವು ಯಾರ ಧ್ವನಿಯನ್ನು ಕೇಳಬೇಕಾಗಿತ್ತು ಅನ್ನುವ ವಿಚಾರವನ್ನೇ ಮರ್ತ್ಬಿಟ್ರಿ. ಅಂದರೆ ಇದೇ ನನ್ನ ಪ್ರಪಂಚ, ಇದೇ ನನ್ನ ಜಗತ್ತು, ಇವರೇ ನನಗೆಲ್ಲ ಅನ್ನೋ ರೀತಿಲಿ ನೀವು ಮೈ ಮರ್ತ್ಬಿಟ್ರಿ. ಭಗವಂತನನ್ನು ಆ ಸಮಯದಲ್ಲಿ ನನ್ನವರು ಅನ್ನೋ ರೀತಿಲಿ ನೀವು ಕಡೆಗಣಿಸ್ಬಿಟ್ರಿ ಅನ್ನೋ ರೀತಿಲಿ ಬರ್ತದೆ. ಕೊನೆಯದಾಗಿ ಈ ಎಲ್ಲ ಸಂಬಂಧಗಳು ಒಂದು ಸಮಯ ನಿಮ್ಮನ್ನು ಒಂಟಿಯಾಗಿ ನಿಲ್ಲಿಸಿದಾಗ ನಿಮಗೆ ನಿಜವಾಗಿ ಅರಿವಾಗಿದ್ದು ಆ ಭಗವಂತ ಮಾತ್ರ ನನ್ನ ಜೊತೆ ಇರೋದು ಅನ್ನೋದು. ಅಂದರೆ ಕೆಲವು ಬಾರಿ ನಿಮ್ಮ ಜೀವನದ ಒತ್ತಡ ಏರಿಳಿತದಲ್ಲಿ ನಿಮ್ಮೊಳಗಿರುವ ಭಗವಂತನ ಧ್ವನಿಯನ್ನು ನೀವು ಕೇಳೋದನ್ನು ಮರ್ತು ಬಿಡ್ತೀರಾ. ಕೆಲವು ಬಾರಿ ಮರ್ತು ಬಿಟ್ಟಿದ್ದೀರಾ ಅನ್ನೋ ರೀತಿಲೂ ಕೂಡ ಕಾಣಿಸ್ತದೆ. ಕೆಲವೊಂದು ಸಾರಿ ನಿಮ್ಮಲ್ಲಿ ಒಂದು ಅರಿವು ಮೂಡಿಸ್ಬೇಕು ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಜಾಗೃತಗೊಳಿಸ್ಕೊಂಡು ನೀವು ಏನು ಇಲ್ಲಿ ಬಂದಿದ್ದು, ಯಾವುದನ್ನು ಸಾಧನೆ ಮಾಡೋಕ್ಕೆ, ಯಾವುದನ್ನು ಸಾರ್ಥಕ ಪಡಿಸ್ಕೊಳ್ಳೋಕ್ಕೆ, ಯಾವುದನ್ನು ಸರಿಪಡಿಸೋಕ್ಕೆ ಅನ್ನೋ ವಿಚಾರವನ್ನು ಮರ್ತು ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ನಿಮ್ಮನ್ನು ಒಬ್ಬಂಟಿ ಹಾಕ್ಸೋದು ತುಂಬ ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಭಗವಂತ ಕೂಡ ಒಂದೊಂದು ಸಾರಿ ನಿಮ್ಮನ್ನು ಒಬ್ಬಂಟಿಯಾಗಿ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲೇ ನಿಮ್ಮ ನಿರ್ಧಾರಗಳು ದುರ್ಬಲವಾಗಿಲ್ಲ. ಕೆಲವೊಂದು ಸಲ ದುರ್ಬಲತೆಗೆ ಜಾರಿದೆ ಅಂತೇಳಿ ಅನಿಸಿದ್ರು ಕೂಡ ಆ ಸಮಯದಲ್ಲಿ ನೀವು ಎದ್ದು ನಿಂತಿದ್ದೀರಾ, ಕೆಲವು ವಿಚಾರಗಳಲ್ಲಿ ಮುಂದುವರೆದಿದ್ದೀರಾ, ಸರಿಯಾದ ತೀರ್ಮಾನಗಳನ್ನು ತಗೊಂಡಿದ್ದೀರಾ, ನಾನು ಯಾವುದಕ್ಕೂ ಹೆದರಬಾರ್ದು ಅನ್ನೋ ರೀತಿಯಲ್ಲಿ ನಿಮಗೆ ನೀವು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡಿದ್ದೀರಾ. ಅಂದರೆ ಆ ಸಮಯದಲ್ಲಿ ನಿಮ್ಮ ಜೊತೆ ಯಾರೂ ಇಲ್ಲದೆ ಇದ್ದರೂ ದೇವರಿದ್ದ, ನೀವು ನಂಬಿದ ಗುರು ಅರಿವಿನ ರೂಪದಲ್ಲಿದ್ದರು ಅನ್ನೋದು ಸಾಕ್ಷಿಯಾಗಿರುತ್ತೆ. ನೀವು ಒಬ್ಬಂಟಿಯಾಗಿದ್ದೀರಾ ಅಂದ ಮಾತ್ರಕ್ಕೆ ನೀವು ಸಮಸ್ಯೆಯೊಳಗೆ ಸಿಲುಕಿದ್ದೀರಾ, ಕಷ್ಟದಲ್ಲಿದ್ದೀರಾ ಎಂದರ್ಥ ಅಲ್ಲ. ನೀವು ನಂಬಿದ ಗುರುವಿಗೆ ಹಾಗೆ ದೇವರಿಗೆ ಪ್ರಿಯರಾಗಿದ್ದೀರಾ ಅಂತೇಳಿ ಅರ್ಥ. ಇಲ್ಲಿ ನೀವು ಮನಸ್ಸಿನ ದೃಢವಾದ ನಂಬಿಕೆಯೊಂದಿಗೆ ಅವರಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಅದೇ ರೀತಿಯ ಒಂದು ವಿಚಾರಗಳಿಗೆ ನೀವು ಕನೆಕ್ಟ್ ಆಗ್ತೀರಾ. ಇಲ್ಲಿ ನೆನಪು ತೋರಿಸ್ಬೋದು, ಇಲ್ಲ ಮಾಡ್ಕೊಳ್ಬೋದು, ಆದರೆ ಅನುಭವ ಮಾತ್ರ ಅದು ಮರೆಯಲಾಗದ್ದು. ಅದು ಆಗಾಗ ನಿಮಗೆ ಆಗ್ತಾನೆ ಇರುತ್ತೆ. ಅನುಭವದ ಮೂಲಕ ನೀವು ಕಲಿತಿರಲ್ಲ ಪಾಠ, ಅದು ಯಾವಾಗಲೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಭಗವಂತನ ಜೊತೆ ಆಗುವ ಅನುಭವ ಯಾರೊಬ್ಬರಿಗೂ ಹಂಚಿಕೊಳ್ಳದ ಅನುಭವ ಅದು. ಅಂದರೆ ನೀವಿಲ್ಲಿ ಗುರುವಿನ ಜೊತೆ ಕನೆಕ್ಟ್ ಆಗಿದ್ದೀರಾ, ನೀವು ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರೋ ಆಳವಾದ ಅನುಭವವನ್ನೇ ಪಡ್ಕೊಳ್ತಾ ಹೋಗ್ತೀರಾ. ಬಾಬಾ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅಂತೇಳಿ ನಿಮ್ಮ ಅನುಭವಕ್ಕೆ ಎಷ್ಟು ಆಳವಾಗಿ ಬಂದಿದೆಯೋ ಅದನ್ನು ಇನ್ನೊಬ್ಬರಿಗೆ ಹೇಳೋಕ್ಕಾಗೋದಿಲ್ಲ, ಅದು ಕೆಲವರಿಗೆ ಅರ್ಥನೂ ಆಗೋದಿಲ್ಲ. ಅಂಥ ಅನುಭವಕ್ಕೆ ನಿಮ್ಮ ಜೀವನ ಕೆಲವು ಪರಿಸ್ಥಿತಿಗಳಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ ಒಂಟಿತನದಲ್ಲೂ ಕೂಡ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅನ್ನೋ ರೀತಿಯಲ್ಲಿ ಧೈರ್ಯದಲ್ಲಿ ಕೆಲವು ಒಂದಿಷ್ಟು ಪರಿಸ್ಥಿತಿಗಳನ್ನು ನಿಭಾಯಿಸ್ತಾ ಇದ್ದೀರಾ. ಇದು ನಿಮ್ಮ ಶುದ್ಧವಾದ ಶ್ರದ್ಧೆ, ನಂಬಿಕೆಗೆ, ಭಕ್ತಿಗೆ ತಕ್ಕ ಹಾಗೆ ನಿಮಗೆ ಕೆಲವು ಅನುಭವಗಳು ಆಗ್ತಾನೆ ಇರ್ತವೆ. ಯಾಕಂದರೆ ನೀವು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಾ, ಬಿಲೀವ್ ಮಾಡ್ತೀರಾ. ಅಂದರೆ ಅದರ ಮೂಲಕನೇ ಭಗವಂತ ನಿಮಗೆ ಕನೆಕ್ಟ್ ಆಗ್ತಾ ಇರೋದು. ಅಂದರೆ ಒಬ್ಬ ಕುರುಡನಿಗೆ ಹಗಲು ರಾತ್ರಿಗಳು ಕಾಣೋದಿಲ್ಲ, ಆದರೆ ಆ ವ್ಯಕ್ತಿ ತನ್ನ ಮೇಲೆ ಬೀಳುವ ತಂಪಾದ ಅನುಭವ ನೆರಳು ಅಂದ್ಕೊಳ್ತಾನೆ, ಅಂದರೆ ರಾತ್ರಿ ಅಂದ್ಕೊಳ್ತಾನೆ. ಹಾಗೆ ಬಿಸಿಯಾದ ಅನುಭವ, ಬಿಸಿಲು, ಈ ರೀತಿಯ ಅನುಭವಗಳ ಮೂಲಕ ಅವನಿಗೆ ಹಗಲಿನ ಅರಿವಾಗುತ್ತೆ. ಹಾಗೆ ನೀವೂ ಕೂಡ ನಿಮ್ಮ ಜೀವನದ ಪ್ರಯಾಣದಲ್ಲಿ ಏರಿಳಿತದ ಅನುಭವಗಳಿಂದ ಅವುಗಳಿಂದ ಹೊರಗೆ ಬರಲಿಕ್ಕೆ ಭಗವಂತನಲ್ಲಿ ಒಂದು ನಂಬಿಕೆ ಇಡ್ತೀರಾ. ಹಾಗೆ ನಿಮ್ಮೊಳಗೆ ಅವರಿದ್ದಾರೆ ಅನ್ನುವ, ನಿಮ್ಮ ಜೊತೆ ಅವ್ರು ಸಾಕ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಒಳ್ಳೆಯದಾಗ್ತಾ ಇದೆಯೋ, ಕೆಟ್ಟದ್ದು ದೂರ ಹೋಗ್ತಾ ಇದೆಯೋ, ಹಾಗೆ ನಿಮಗೊಂದು ಅರಿವು ಸಿಗ್ತಾ ಇದೆಯೋ, ಪಾಠ ಸಿಗ್ತಾ ಇದೆಯೋ, ಅದೆಲ್ಲದರ ಅನುಭವ ನಿಮಗೆ ಈಗ ತಿಳಿತಾ ಇದೆ. ಇದೇ ಸತ್ಯ. ನಿಮ್ಮ ಭಕ್ತಿಯ ಅನುಭವ ಹೇಗಿದೆ ಅಂದರೆ ಅದು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಏರಿಳಿತಗಳ ಒಂಟಿತನ, ಮೋಸ, ಒಂದಿಷ್ಟು ಏನೋ ನೀವು ಅಂದ್ಕೊಂಡಿದ್ರೆ ಅದು ನಡೀಲಿಲ್ಲ, ಇವೆಲ್ಲದರ ಮೂಲಕ ನೀವು ಕಲಿತ ಪಾಠಗಳನ್ನು ನೀವು ಅರ್ಥ ಮಾಡಿಕೊಂಡ್ರಲ್ಲ, ಆ ಕ್ಷಣ ನಿಮಗೆ ಒಂದು ಪರಿವರ್ತನೆ ಸಿಕ್ತು. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರುವಿನಲ್ಲಿ, ದೇವರಲ್ಲಿ ನಂಬಿಕೆ ಬೆಳೀತಾ ಹೋಯಿತು. ಆಗ ಇಲ್ಲಿ ಯಾರೂ ಇಲ್ಲ, ನೀವೇ ನನಗೆಲ್ಲ ತಂದೆ, ನಿಮ್ಮಿಂದಲೇ ನನಗೆಲ್ಲಾದರೂ ಸಹಾಯ ಸಿಗಬೇಕು, ನಿಮ್ಮಿಂದಲೇ ಎಲ್ಲವೂ ಸಾಧ್ಯ, ನಾನು ಕರ್ಮ ಮಾಡೋದಷ್ಟೇ ನನ್ನ ಕೆಲಸ, ಆದರೆ ನನಗೆ ಯಾರ ಮೂಲಕ ಸಹಾಯ ಸಿಗಬೇಕು, ಯಾರು ನನ್ನ ಜೀವನಕ್ಕೆ ಬರಬೇಕು, ಯಾರು ನನ್ನ ಜೀವನದಿಂದ ಹೊರ ಹೋಗಬೇಕು, ಎಲ್ಲವೂ ಪೂರ್ವ ನಿರ್ಧಾರಿತ ಆಗಿರುತ್ತೆ. ಅದನ್ನು ಯೋಜನೆಯ ಮೂಲಕ ನೀವು ಪರಿವರ್ತನೆ ಮಾಡಿ ನನಗೆ ತಲುಪಿಸ್ತೀರಾ ಅನ್ನೋ ಜ್ಞಾನ ನಿಮಗೀಗ ಬಂದಿದೆ.
ಅಂದರೆ ನೀನೇ ಎಲ್ಲ ಅನ್ನುವ ಭಗವಂತನ ಶರಣದಲ್ಲಿ ನೀವು ಹೋಗಿ ಪ್ರಾರ್ಥಿಸ್ತೀರಲ್ಲ, ಆಗ ಯಾರೂ ನನ್ನೊಟ್ಟಿಗಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಫೀಲ್ ಆಗೋದಿಲ್ಲ. ನನ್ನೊಟ್ಟಿಗೆ ನನ್ನ ಗುರುವಿದ್ದಾರೆ, ನಾನು ನಂಬಿದ ದೈವಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಅನುಭವ ಆಗ್ತಾ ಹೋಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಆಗ ಕುಗ್ಗೋದಿಲ್ಲ. ಕುಗ್ಗಿದ ಆತ್ಮವಿಶ್ವಾಸ ಕೂಡ ಒಂದು ಭರವಸೆಯಲ್ಲಿ ಎದ್ದು ನಿಲ್ಲುತ್ತೆ, ಅಂದರೆ ಜಾಗೃತವಾಗತ್ತೆ. ನಾನೇ ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಲಿ ನೀವು ಒಂದೊಂದು ಸಾರಿ ಮರ್ತುಬಿಟ್ಟು ನೀವು ಒಬ್ಬರೇ ಹೋರಾಟ ಮಾಡ್ತಾ ಇರ್ತೀರ. ಯಾವಾಗ ಅದರಲ್ಲಿ ನನಗೆ ಆಗೋದೇ ಇಲ್ಲ ಅನ್ನೋ ರೀತಿಲಿ ನಿಮಗೆ ಮನವರಿಕೆ ಆದಾಗಲೇ ಭಗವಂತನ ಶರಣದಲ್ಲಿ ನೀವು ಹೋಗೋದು. ಅದೇ ರೀತಿ ಈಗ ನಿಮ್ಮಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಒಂದು ಭರವಸೆ ಮೂಡಿದೆ. ನೀನೇ ಎಲ್ಲ ತಂದೆ ಅಂತ ಹೇಳಿ ನೀವೀಗ ಒಂದು ಪ್ರಾರ್ಥನೆಯ ಮೂಲಕ ಭಗವಂತನಲ್ಲಿ ಒಂದು ಮೊರೆಯನ್ನು ಹೋಗ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಭರವಸೆಯ ರೂಪದಲ್ಲಿ ಯಾರೋ ಸಾಂತ್ವನ ಹೇಳಿದ್ದು, ಇಲ್ಲ ಸಹಾಯ ನೀಡಿದ್ದು, ನೀವು ಜರ್ನಿ ಮಾಡಬೇಕಾದ್ರೆ ನಿಮಗೊಂದು ವಿಳಾಸ ಹೇಳಿದ್ದು, ಸರಿಯಾದ ರೀತಿಯಲ್ಲಿ ಈ ರೀತಿ ಒಂದು ಗೈಡ್ ಮಾಡಿರೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಸಹಾಯ ಸಣ್ಣ ರೀತಿಯಲ್ಲಿ, ಇಲ್ಲ ಅವರ ಪರಿಚಯ ಜೀವನದಲ್ಲಿ ಒಂದು ದೊಡ್ಡ ತಿರುವಿಗೆ ಕಾರಣ ಆಗಿದ್ದಾಗಿರ್ಬೋದು. ಅದುವೇ ಗುರುವಿನ ಶಕ್ತಿ, ಅದುವೇ ಅರಿವಿನ ಶಕ್ತಿ, ಅದುವೇ ಭಗವಂತ. ಅಂದರೆ ಇಲ್ಲಿ ಅವರು ನೇರವಾಗಿ ಬರೋದಿಲ್ಲ. ನೀವು ಅವರಲ್ಲಿ ಯಾವ ರೀತಿ ಭರವಸೆ ಇಟ್ಟು ಶರಣಾಗಿದ್ರೋ ಅದಕ್ಕೆ ತಕ್ಕ ಹಾಗೆ ಅನೇಕ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಒಂದಿಷ್ಟು ಚಮತ್ಕಾರಗಳು, ಪರಿವರ್ತನೆಗಳು, ಒಂದಿಷ್ಟು ಸಹಾಯ ಈ ರೀತಿಯಾಗಿ ಸಿಕ್ಕಿದೆ. ಅಂದರೆ ಒಂಟಿಯಾಗಿ ನಿಂತಾಗಲೂ ಕೂಡ ನನ್ನ ಜೊತೆ ನನ್ನ ಗುರುವಿದ್ದಾರೆ, ದೈವಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ನೀವು ಒಂದು ಅರಿವಿನ ಪಾಠವನ್ನು ಕಲ್ತಿದ್ದೀರ. ಕೆಲವೊಂದು ಸಾರಿ ನಿಮ್ಮನ್ನು ಒಂಟಿಯಾಗಿ ನಿಲ್ಲಿಸೋದು ಇದೇ ಕಾರಣಕ್ಕೆ. ಅಂದರೆ ನಿಮ್ಮ ಶಕ್ತಿಗಳನ್ನು ನೀವು ಗುರುತಿಸ್ಕೊಳ್ಬೇಕು. ಹಾಗೆ ಭಗವಂತನಲ್ಲಿ ನೀವು ಯಾವ ರೀತಿ ನಂಬಿಕೆ ಇಟ್ಟು ಶರಣಾಗಬೇಕು. ನೀವೊಂದು ಭ್ರಮೆಯಲ್ಲಿ ಬದುಕ್ತಾ ಇದ್ರಿ, ಆ ಭ್ರಮೆ ಸತ್ಯ ಅಲ್ಲ, ಇಲ್ಲಿ ನಾನು ಅನ್ನೋ ವಿಶ್ವಾಸನೆ ಸತ್ಯ ಅನ್ನೋ ರೀತಿಲಿ ಕೆಲವೊಂದಿಷ್ಟು ಪಾಠ ನಿಮಗೆ ಸಿಗೋದೇ ಆ ಸಮಯದಲ್ಲಿ. ಅದೇ ಗುರುವಿನ ಅರಿವು. ನಾನು ಸದಾ ನಿಮ್ಮೊಂದಿಗೆ ಇದ್ದೆ, ಆಗ ನೀವು ನನ್ನನ್ನು ಗುರುತಿಸಲಿಲ್ಲ. ನಾನು ಸದಾ ನಿಮ್ಮ ಬಾಗಿಲಿಗೆ ಬರ್ತಾನೆ ಇದ್ದೆ, ಒಂದಲ್ಲ ಒಂದು ರೀತಿಯಲ್ಲಿ ಅರಿವಿನ ಮೂಲಕ, ಒಂದಿಷ್ಟು ಒಳ್ಳೆಯ ವಿಚಾರಗಳ ಮೂಲಕ, ಪರಿವರ್ತನೆ ತಗೊಳ್ಳಿ ಹಾಗೆ ಹೀಗೆ ಅನ್ನೋ ರೀತಿಲಿ ಸಾಕಷ್ಟು ವಿಚಾರಗಳು ನಿಮಗೆ ದಿನನಿತ್ಯ ಕನೆಕ್ಟ್ ಆಗ್ತದೆ, ಒಳ್ಳೆಯದು. ಆದರೆ ನೀವು ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತೀರಾ. ಭಗವಂತ ತನ್ನ ಕರ್ತವ್ಯವನ್ನು ಇಲ್ಲಿ ಅರಿವಿನ ರೂಪದಲ್ಲಿ ನಿಮಗೆ ಗುರುವಿನ ಮೂಲಕ ನೀಡ್ತಾ ಇರ್ತಾರೆ ಪ್ರತಿಯೊಂದು ಸಾರಿ ಕೂಡ. ನೀವೇ ಕೆಲವೊಂದು ಸಾರಿ ನಿರ್ಲಕ್ಷ್ಯ ಮಾಡೋದು, ತಾತ್ಸಾರ ಮಾಡೋದು, ಇಲ್ಲ ಅದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ, ನಾನೇ ಎಲ್ಲ ಮಾಡ್ತೀನಿ ಅನ್ನೋ ರೀತಿಲಿ ಹೋಗೋದು, ಈ ರೀತಿ ಕೆಲವೊಂದು ಸಾರಿ ಡಿಪೆಂಡ್ ಆಗೋದು ಇನ್ನೊಬ್ಬರ ಮೇಲೆ. ಈ ರೀತಿ ಆದಾಗ ನೀವು ನಿಮ್ಮ ತನವನ್ನು ಕಳ್ಕೊಂಡಿರ್ತೀರ. ಆಗ ನೀವು ಸರಿಯಾದ ನಿರ್ಧಾರಗಳನ್ನು ತೊಗೊಳಕ್ಕಾಗೋದಿಲ್ಲ. ಯಾವಾಗ ನೀವು ಒಂದಿಷ್ಟು ಏರಿಳಿತ ಕಂಡು ಒಂಟಿಯಾಗಿ ನಿಲ್ತಿರಲ್ಲ, ಆವಾಗಲೇ ನೀವು ನಿಮ್ಮ ಶಕ್ತಿಯನ್ನು ಗುರುತಿಸ್ಕೊಳ್ಳೋದು. ಆವಾಗಲೇ ನಿಮಗೆ ಒಂದು ಅರಿವಾಗೋದು, ಎಲ್ಲ ಸಮಯದಲ್ಲೂ ನನ್ನ ಜೊತೆ ನಾನು ನಂಬಿದ ದೇವರಿದ್ದರು, ಗುರುವಿದ್ದರು. ನನಗೆ ಆವಾಗ ಆ ರೀತಿ ನನಗೊಂದು ಸೂಚನೆ ಸಿಕ್ತು, ಆದರೆ ನಾನೇ ಅದನ್ನು ಗಮನಿಸ್ತಿಲ್ಲ. ನನಗೆ ಹೀಗೆ ಒಬ್ಬರು ಹೇಳಿದರು, ಆದರೆ ನಾನು ಅವ್ರ ಮಾತಿನ ಮೇಲೆ ಬೆಲೆ ಕೊಡಲಿಲ್ಲ, ವಿಶ್ವಾಸ ಇಡಲಿಲ್ಲ ಅನ್ನೋ ರೀತಿಲಿ ನಿಮ್ಗೆ ಅಂದ್ಕೊಳ್ತೀರಲ್ವ, ಅದು ಭಗವಂತನೇ ನಿಮಗೆ ಆ ರೂಪದಲ್ಲಿ ಬಂದು ಸಹಾಯ ಮಾಡ್ತಿರ್ತಾರೆ. ನೀವು ಅದನ್ನು ತಿರಸ್ಕಾರ ಮಾಡಿದ್ರಿ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮನ್ನು ಒಂಟಿಯಾಗಿ ಅದರ ಅನುಭವಗಳನ್ನು ಅನುಭವಿಸುವ ಹಾಗೆ ಮಾಡ್ತಾರೆ. ಆಗ ನಿಮ್ಮ ಜೀವನದಲ್ಲಿ ನೀವು ಒಬ್ಬ ಸಮರ್ಥರಾದ ಒಂದು ಯೋಗ್ಯವಾದ ಒಂದು ಅರ್ಹವಾದದನ್ನು ಪಡ್ಕೊಳ್ಳೋಕ್ಕೆ ಸಿದ್ಧರಾಗ್ತೀರ. ಆ ಸಮಸ್ಯೆಗಳನ್ನು ಎದುರಿಸುವಾಗಲೇ ನೀವು ನಿಮ್ಮನ್ನು ಸರಿಯಾಗಿ ಗುರುತಿಸ್ತೀರ, ನಿಮ್ಮಲ್ಲಿರುವ ಶಕ್ತಿಗಳನ್ನು ನೀವು ಹೊರಗೆ ತರ್ತೀರ. ಅಂದರೆ ಭಗವಂತ ಹೇಳೋದೇನು, ನಿನ್ನಲ್ಲಿ ನನ್ನದೇ ಆದ ಶಕ್ತಿಗಳಿದ್ದಾವೆ, ಯಾಕಂದರೆ ನೀನು ನನ್ನ ಅಂಶ ಇದೆಯಾ, ನೀನು ದುರ್ಬಲತೆಗೆ ಜಾರ್ತಾ ಇದೆಯಾ, ಇಲ್ಲ ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತೇಳಿ ಕಾಯ್ತಾ ಇದೆಯಾ, ಇಲ್ಲ ನನಗೆ ಯಾರೂ ಭರವಸೆ ಇಲ್ಲ ನಾನು ಮುಂದೆ ಹೋಗಲಿಕ್ಕೆ, ಏನಾದರೂ ಮಾಡಲಿಕ್ಕೆ ಅನ್ನೋ ರೀತಿಲಿ ಕೂಗುತ್ತಾ ಇದೆಯಾ, ನಿನಗೆ ನೀನೇ ಸರಿಸಾಟಿ, ನಿನ್ನಲ್ಲೇ ಎಲ್ಲ ಶಕ್ತಿಗಳಿದ್ದಾವೆ, ಒಂದು ಹೆಜ್ಜೆ ನಂಬಿಕೆ ಇಟ್ಟು ಮುಂದೆ ಇಡು, ಅದಕ್ಕೆ ಸಹಾಯವಾಗಿ ನಾನು ನನ್ನ ಹೆಜ್ಜೆಗಳನ್ನು ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಅರಿವನ್ನು ಮೂಡಿಸ್ತಾ ಇದ್ದಾರೆ. ಈ ಎಚ್ಚರಿಕೆಯೊಂದಿಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೋ ಅವುಗಳಿಂದ ನೀವು ಹೊರಗೆ ಬಂದೇ ಬರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಒಮ್ಮೆ ಅವರಲ್ಲಿ ಸಮರ್ಪಣೆಯಾಗಿ ಶುದ್ಧವಾದ ಮನಸ್ಸಿನಿಂದ ನೀವು ಸೆರೆಂಡರ್ ಆಗಿ, ಸಂದೇಹ ರಹಿತರಾಗಿ, ಸಂದೇಹ ಎಲ್ಲಿರುತ್ತೋ ಅಲ್ಲಿ ಬ್ಲಾಕೇಜ್ ಎನರ್ಜಿ ಕಾಣಿಸ್ತದೆ. ಅಂದರೆ ಸಂದೇಹ, ನಿಮಗೆ ಭಕ್ತಿನೂ ಇದೆ, ಪ್ರಾರ್ಥನೆಯೂ ಮಾಡ್ತಾ ಇದ್ದೀರಾ, ಹಾಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದೀರಾ. ಆದರೂ ಕೂಡ ನಿಮ್ಮ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ, ನೀವು ನಂಬಿದ ಶಕ್ತಿಯ ಮೇಲೆ ನೀವು ಯಾವಾಗ ಒಂದು ಸಣ್ಣದಾಗಿ ಅನುಮಾನ ಪಡ್ತೀರೋ, ಆಗುತ್ತೋ ಇಲ್ವೋ, ನನ್ನ ಸಮಯಕ್ಕೆ ಸಿಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಸಂದೇಹ ಪಟ್ಟಾಗಲೇ ಅಲ್ಲಿ ಬ್ಲಾಕೇಜ್ ಎನರ್ಜಿ ಕನೆಕ್ಟ್ ಆಗೋದು. ಹಾಗಾಗಿ ಆ ಸಂದೇಹದ ಎನರ್ಜಿಯನ್ನು ಬಿಟ್ಟು ರಿಮೂವ್ ಮಾಡಿ ಸರಿಯಾದ ಸಮಯಕ್ಕೆ ಹಾಗೆ ಆಗುತ್ತೆ. ನನ್ನ ಸಮಯಕ್ಕೆ ಕೊಡ್ರಿ ಅಂತೇಳಿ ನಾನು ಬೇಡ್ತಾ ಇದ್ದೀನಿ ಭಗವಂತ, ಆದರೆ ನನಗೆ ಯಾವುದು ಉತ್ತಮ ಸಮಯವೋ, ಅದು ಯಾವಾಗ ನನ್ನ ಬಳಿ ಬಂದಾಗ ನಾನು ಅದನ್ನು ಉಳಿಸ್ಕೊಳ್ತೀನೋ ಅಂತ ಯೋಗ್ಯತೆ ಬಂದಾಗಲೇ ನನಗೆ ಅದನ್ನು ಕೊಡಿ ಅನ್ನೋ ರೀತಿ ನೀವು ಪ್ರಾರ್ಥಿಸಿದಾಗ ನಿಮಗೆ ಬೇಗನೆ ಅದು ಕೈಗೂಡುತ್ತೆ.
ಆ ಕ್ಷಣವೇ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೆ ಅನ್ನುವ ಒಂದು ಅನುಭವವನ್ನು ಒಂದು ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ಹಾಗೆ ಏಂಜಲ್ಸ್ ಶಕ್ತಿಗಳಾಗಿರ್ಬೋದು, ಗುರುವಿನ ಅರಿವಿನ ಶಕ್ತಿ ನಿಮಗೆ ಕನೆಕ್ಟ್ ಆಗಿ ಸೂಚನೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಸಮಯ ನೀವು ಕೂಡ ಒಂದಿಷ್ಟು ವಿಚಾರಗಳಲ್ಲಿ ಒಂಟಿಯಾಗಿದ್ದೀರಾ ಅಂದರೆ ಎಲ್ಲರೂ ನಿಮ್ಮನ್ನು ಬಿಟ್ಟರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಸತ್ಯವನ್ನು ಇಲ್ಲಿ ಆ ಶಕ್ತಿ ಹೇಳ್ತಾ ಇದೆ ನಿಮಗೆ. ನನ್ನ ಇರುವಿಕೆ ನಿಮಗೆ ತಿಳಿಬೇಕಾಗಿತ್ತು. ನನಗೆ ಯಾರೂ ಇಲ್ಲ, ನನ್ನ ಸಂಬಂಧಗಳು ದೂರ ಆದವು, ಎಲ್ಲರೂ ನನ್ನ ಜೊತೆಗೆ ಅವಾಗಿದ್ದರು ಇವಾಗಿಲ್ಲ ಅನ್ನೋ ರೀತಿಲಿ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ರಿ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಆವಾಗಲೂ ಕೂಡ ನಿನ್ನ ಜೊತೆಗೆ ಇದ್ದೆ, ಈಗ ನೀನು ಒಂಟಿಯಾಗಿದ್ದಾಗಲೂ ಕೂಡ ನಾನು ನಿನ್ನ ಜೊತೆಗಿದ್ದೀನಿ. ನೀನು ಆವಾಗಲೇ ನಿನ್ನ ಸುತ್ತ ಇರುವ ಸಂಬಂಧಗಳ ಮೋಹದಲ್ಲಿ ನನ್ನನ್ನು ಮರ್ತಿದ್ದಿ, ಈಗ ಒಂಟಿಯಾಗಿದ್ದಾಗ ನನ್ನ ಅನುಭವ, ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅನುಭವ ನಿನಗೆ ಹೆಚ್ಚಾಗಿ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಸಮಯದಲ್ಲೂ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅನುಭವ ಹೊಂದು, ಆಗ ನಿನ್ನ ಜೀವನದಲ್ಲಿ ಎಷ್ಟು ಸುಖ ಇರಬೇಕು, ಎಷ್ಟರ ಮಟ್ಟಿಗೆ ದುಃಖವನ್ನು ನಿವಾರಣೆ ಮಾಡ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನೀನು ಅರ್ಹನಾಗ್ತೀಯಾ. ನನ್ನಿಂದ ನಿನಗೆ ಸದಾಕಾಲ ಒಂದು ಅರಿವಿನ ಪಾಠ ಸಿಗ್ತಾನೆ ಹೋಗುತ್ತೆ, ರಕ್ಷಣೆನೂ ಸಿಗ್ತದೆ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಇರುವಿಕೆ ನಿನಗೆ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಆ ಸಲುವಾಗಿ ನಾನು ನಿನಗೆ ನಿನ್ನ ಸುತ್ತ ಇರುವವರ ಮನಸ್ಸು ಹೇಗಿದೆ ಅಂತೇಳಿ ತಿಳಿಸ್ದೆ. ಅಂದರೆ ಯಾರು ನಿನ್ನನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ, ಯಾರು ನಿನಗೆ ಗೌರವ ಕೊಡ್ತಾರೆ, ಯಾರು ನಿನಗೆ ಬೆಲೆ ಕೊಡ್ತಾರೆ, ಯಾರು ಕೊಡೋದಿಲ್ಲ, ಯಾರು ನಿನ್ನ ಜೊತೆ ಒಂದು ಎದುರಿಗಿದ್ದು ಹಿಂದೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ, ಕುತಂತ್ರ ನಡೆಸ್ತಾ ಇದ್ದಾರೆ, ಮುಂದೆ ಚೆನ್ನಾಗಿ ಮಾತನಾಡಿ ನಿನ್ನ ಬಗ್ಗೆ ಅಸೂಯೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಯಾವುದು ಉಳಿಬೇಕು ಯಾವುದು ಉಳಿಬಾರ್ದು ನೀನೇ ತೀರ್ಮಾನ ಮಾಡಬೇಕಾಗಿತ್ತು. ಹಾಗಾಗಿ ನಿನಗೆ ಒಂಟಿತನದ ಒಂದಿಷ್ಟು ಅನುಭವಗಳನ್ನು, ಪ್ರಸಂಗಗಳನ್ನು ನಿನ್ನ ಸುತ್ತ ನಾನು ಸೃಷ್ಟಿ ಮಾಡಿ ನಿನ್ನನ್ನು ಒಂಟಿಯಾಗಿ ನಿಲ್ಲಿಸಿದ್ದೀನಿ. ಅಂದರೆ ನಿನ್ನ ಸುತ್ತ ಇರುವವರ ಒಂದಿಷ್ಟು ಪರಿಸ್ಥಿತಿ, ಮನಸ್ಥಿತಿ, ಹಾಗೆ ಒಂದಿಷ್ಟು ವಿಚಾರಗಳಲ್ಲಿ ಸ್ಪಷ್ಟತೆ ನಿನಗೆ ತಿಳಿಸ್ಬೇಕಾಗಿತ್ತು. ಅದು ನಾನು ಆರಿಸ್ಕೊಂಡ ಪರಿ ಇದೇ ಆಗಿತ್ತು, ನಿನ್ನನ್ನು ಒಂಟಿ ಆಗಿಸೋದು. ಒಂಟಿ ಆಗಿಸ್ದಾಗಲೇ ನೀನು ಎಲ್ಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀಯ. ಕೆಲವು ಪರಿಸ್ಥಿತಿಗಳನ್ನು ಎದುರಿಸಲು ನಿನ್ನೊಳಗಿರುವ ಶಕ್ತಿ ಜಾಗೃತವಾಗತ್ತೆ. ಆ ಶಕ್ತಿಯನ್ನು ನಾನು ಜಾಗೃತ ಅವಸ್ಥೆಗೆ ತಂದಿದ್ದೀನಿ. ನೀನು ದುರ್ಬಲ ಅಲ್ಲವೇ ಅಲ್ಲ, ನನ್ನ ಅಂಶ ನೀನು, ನಿನ್ನಲ್ಲಿ ನನ್ನದೇ ಆದ ಶಕ್ತಿಗಳಿದ್ದಾವೆ ಅನ್ನೋ ರೀತಿಲಿ ನಾನು ನಿನಗೆ ಮನದಟ್ಟು ಮಾಡಿಸಿದ್ದೀನಿ. ಧೈರ್ಯವಾಗಿ ಮುಂದೆ ಸಾಗು. ನಿನ್ನಿಂದ ನಾನು ಒಂದು ಸಹಾಯವನ್ನು ಪಡೀತಾ ಇದ್ದೀನಿ. ಅಂದರೆ ನೀವು ಯಾರಿಗೋ ಒಂದು ಸಹಾಯದ ಮೂಲಕ ₹1 ಸಹಾಯ ಮಾಡ್ತಾಯಿದ್ರು, ಯಾವುದೋ ರೂಪದಲ್ಲಿ ನಿಸ್ಸಹಾಯಕರನ್ನು ಕಂಡು ನಿಮ್ಮಲ್ಲಿ ಕನಿಕರ ಮೂಡ್ತಾ ಇದೆಯೋ, ಅದೆಲ್ಲದರ ಮೂಲಕ ನಾನು ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆದುರಿಗೆ ಜೋಳಿಗೆ ಚಾಚಿ ನಿಂತಿದ್ದೀನಿ. ನಿನ್ನ ಪಾಪ ಕರ್ಮಗಳನ್ನು ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀನಿ. ನೀವು ಹೇಳ್ಬೋದು ಕೆಲವೊಂದು ಸಾರಿ ಯಾರೋ ಸಹಾಯ ಬೇಡಿದಾಗ ನಿರ್ಗತಿಕರು, ನಿಸ್ಸಹಾಯಕರು ಹೋಗಿ ದುಡ್ಕೊತೀನಿ ಅನ್ನೋ ರೀತಿಲಿ ನೀವು ಅವರಿಗೆ ವ್ಯಂಗ್ಯವಾಗಿ ಮಾತನಾಡಿರ್ಬೋದು. ಆ ತಪ್ಪನ್ನು ತಿದ್ಕೊಳ್ಳಿ. ಯಾಕಂದರೆ ಯಾರೋ ನಿಮ್ಮ ಮನೆ ಬಾಗಿಲಿಗೆ ಒಬ್ಬರು ಬಂದು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅದಕ್ಕೊಂದು ಕಾರಣ ಇರುತ್ತೆ. ಭಗವಂತನೇ ಆ ಮೂಲಕ ಬಂದಿರ್ಬೋದು, ಇಲ್ಲ ಅವರೇ ಒಂದು ಯೋಜನೆ ಸಿದ್ಧ ಮಾಡಿರ್ಬೋದು. ನಿಮ್ಮ ಪರೀಕ್ಷೆನೂ ಆಗಿರ್ಬೋದು, ನಿಮ್ಮ ಕರ್ಮ ಕಳೆದುಕೊಳ್ಳೋಕ್ಕೆ ಒಂದು ದಾರಿಯನ್ನು ನೀಡಿರ್ಬೋದು ನಿಮ್ಮ ಮೇಲೆ ಕರುಣೆ ತೋರಿಸಿ. ಹಾಗಾಗಿ ನಿಮ್ಮ ಹತ್ರ ಇದ್ದರೆ ₹1 ಆ ಜೋಳಿಗೆಗೆ ಹಾಕಿ, ಇಲ್ಲ ಅಂದರೆ ವಿನಮ್ರವಾಗಿ ನನ್ನ ಹತ್ರ ಇಲ್ಲ, ಮುಂದೆ ಯಾವಾಗಲಾದರೂ ಕೊಡ್ತೀನಿ ಅನ್ನೋ ರೀತಿಲಿ ವಿನಮ್ರವಾಗಿ ವರ್ತಿಸಿ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಇದು ನಾನೇ ನಿಮ್ಮೆದುರಿಗೆ ಚಾಚಿರುವ ಜೋಳಿಗೆ. ನಿಮ್ಮ ಒಂದು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಬೇಡ್ತಾ ಇದ್ದೀರಲ್ಲ, ನನ್ನ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇಲ್ಲ ನನಗೆ ಕೆಲಸ ಇತ್ತು, ಆ ಕೆಲಸ ಕಳ್ಕೊಂಡ್ಬಿಟ್ಟಿದ್ದೀನಿ, ಯಾವ ಜನ್ಮದೋ ಏನೋ ಗೊತ್ತಿಲ್ಲ, ಒಂದು ಕಾಯಿಲೆ ರೋಗ ನನ್ನನ್ನು ಆವರಿಸ್ಬಿಟ್ಟಿದೆ, ಇದು ಎಲ್ಲದರಿಂದ ನಾನು ಹೇಗೆ ಹೊರಗೆ ಬರಬೇಕು, ನನಗೊಂದು ದಾರಿ ತೋರಿಸಿ ಅಂತ ನೀವು ಬೇಡ್ತಾ ಇದ್ದೀರ. ಆ ದಾರಿ ಇದೂ ಆಗಿರ್ಬೋದು. ಯಾವುದೋ ಒಂದು ಜೋಳಿಗೆ, ಯಾವುದೋ ಒಂದು ಸಹಾಯ ನಿಮ್ಮ ಎದುರಿಗೆ ಬಂದು ನಿಂತಿದೆ, ನಂಗೆ ಸಹಾಯ ಮಾಡಿ ಅಂದರೆ ಅಲ್ಲಿಗೆ ಅದಕ್ಕೆ ನೀವು ಕೈಲಾದ ಸಹಾಯವನ್ನು ಮಾಡಿದರೆ ನಿಮ್ಮ ದೋಷಗಳು ಅಲ್ಲಿಗೆ ನಿವಾರಣೆ ಆಗ್ತದವೆ ಅನ್ನೋ ರೀತಿಲಿ ಕಾಣಿಸ್ತದೆ. ಹಾಗಾಗಿ ಎಲ್ಲದನ್ನು ಒಂದೇ ತೂಕದಲ್ಲಿ ಅಳೆದು ನೋಡಬೇಡಿ. ಮೋಸ ಮಾಡೋರಿದ್ದಾರೆ ಅನ್ನೋ ರೀತಿಲಿ ಕೇವಲ ಯೋಚನೆ ಮಾಡಬೇಡಿ. ಕೆಲವೊಂದು ಸಾರಿ ಭಗವಂತನ ಎನರ್ಜಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಅಂದರೆ ನನ್ನ ಎದುರಿಗೆ ಸುತ್ತಮುತ್ತ ಯಾರೆಲ್ಲ ಏನೆಲ್ಲ ಇದೆಯೋ ಅದು ಆ ಭಗವಂತನ ಪ್ರತಿರೂಪ ಅಂತ ಹೇಳಿ ನೋಡಿ. ಆಗ ಅದಾಗಿ ಬದಲಾಗತ್ತೆ. ಅಂದರೆ ನೀವು ಏನನ್ನು ಪದೇ ಪದೇ ಯೋಚಿಸ್ತೀರೋ ಅದೇ ಆಗ್ಬಿಡ್ತೀರ. ಹಾಗಾಗಿ ನೀವು ಏನು ಯೋಚಿಸ್ಬೇಕು ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇದೆ. ಪ್ರತಿ ಕ್ಷಣನೂ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಯಾಕಂದರೆ ನೀವು ಅವರದ್ದೇ ಅಂಶ ಆದಮೇಲೆ ನಿಮ್ಮೊಳಗೆ ಅವರ ಅಂಶ ಒಂದು ಸಕಾರಾತ್ಮಕವಾದ ಒಂದು ಒಳ್ಳೆಯ ಉದ್ದೇಶವಾಗಿ ಇದ್ದೇ ಇರುತ್ತೆ. ಕೆಲವೊಂದು ಸಾರಿ ನೀವು ದುಡುಕಿನ ನಿರ್ಧಾರ ತೊಗೊಂಡು ಕೆಲವೊಂದು ಸಾರಿ ಅದನ್ನು ತಪ್ಪಾದ ದಾರಿಯಲ್ಲಿ ತೊಗೊಂಡು ಹೋಗ್ತೀರಿ. ಯಾಕಂದರೆ ನೀವು ಆ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮ್ಮ ಒಳಧ್ವನಿಯನ್ನು ನೀವು ಕೇಳ್ತಾ ಇರೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನೀವು ಒಂಟಿ ಆದಾಗಲೇ, ಏರಿಳಿತ ಕಂಡು ಎಲ್ಲವೂ ದೂರ ಆಗಿ ನೀವು ಒಂಟಿಯಾಗಿ ನಿಂತಾಗಲೇ ನನ್ನ ಧ್ವನಿ ನೀನು ಕೇಳಿಸೋದು. ಅಲ್ಲಿವರೆಗೂ ನಿನ್ನದೇ ಆದ ಮೋಹದಲ್ಲಿ ನೀನು ಇರ್ತೀಯ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಭೌತಿಕ ಸುಖದಲ್ಲಿರಿ, ಆದರೂ ನನ್ನ ಧ್ವನಿಯನ್ನು ಆಲಿಸ್ತಾ ಇರಿ. ಯಾಕಂದರೆ ನನ್ನಿಂದ ನಿಮಗೆ ಆಗಾಗ ಗೈಡೆನ್ಸ್ ಸಿಗ್ತಾನೆ ಇರುತ್ತೆ.
ಅನ್ನುವ ಸೂಚನೆ ಇಲ್ಲಿ ಗುರುವು ನಿಮಗೆ ನೀಡ್ತಿದ್ದಾರೆ. ಹಾಗಾಗಿ ಧ್ಯಾನ ಮಾಡೋದು, ಹಾಗೆ ಒಂದು ನಾಮಸ್ಮರಣೆ ಮಾಡಿದಾಗ, ನೀವು ಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡಾಗ, ಇಲ್ಲ ಒಂದು ಗಾಳಿಯ ಒಂದು ಅನುಭವವನ್ನು ತಗೊಂಡಾಗ, ನೀರಿನ ಒಂದು ಅಲೆಯನ್ನು ನೋಡುವಾಗ, ಪ್ರಕೃತಿಯಲ್ಲಿ ನೀವು ಕನೆಕ್ಟ್ ಆಗಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ಗಿಡ ಮರಗಳ ಜೊತೆ ನೀವು ವ್ಯವಹರಿಸುವಾಗ ನಿಮಗೆ ಭಗವಂತನ ಎನರ್ಜಿ ನೇರವಾಗಿ ಕನೆಕ್ಟ್ ಆಗುತ್ತೆ. ಗುರುವು ಇಲ್ಲಿ ನಿಮಗೆ ತಾಯಿಯ ಥರ, ಅಂದರೆ ಬೇರೆಯವರ ಬಳಿ ನಿಮ್ಮ ಮಕ್ಕಳನ್ನು ಸ್ವಲ್ಪ ಸಮಯ ಬಿಟ್ಟು ಹೋದಾಗ, ನಾನು ಯಾವಾಗ ನನ್ನ ಮಕ್ಕಳನ್ನು ನೋಡ್ತೀನೋ ಅನ್ನೋ ರೀತಿಲಿ, ಇಲ್ಲ ಹಾಲು ಕುಡಿಸುವ ತಾಯಿಯಾಗಿದ್ದರೆ ಯಾವಾಗ ನಾನು ನನ್ನ ಮಕ್ಕಳ ಬಳಿ ಹೋಗ್ತೀನೋ, ನನ್ನ ಎದೆ ಹಾಲು ಕುಡಿಸ್ತೀನೋ ಅನ್ನೋ ರೀತಿಲಿ ನಿಮ್ಮ ಪರಿತಪಿಸುತ್ತಲ್ಲ ನಿಮ್ಮ ಜೀವ, ಅದೇ ರೀತಿ ಇಲ್ಲಿ ಗುರುವು ಕೂಡ ನನ್ನ ಒಂದು ಮಗು ಹತ್ರ ನಾನು ಯಾವಾಗ ಹೋಗ್ತೀನೋ, ಅವನ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಾನು ಯಾವಾಗ ಅವನಿಗೆ ಸಹಾಯ ಮಾಡ್ತೀನೋ, ಅವನಿಗೊಂದು ಒಳ್ಳೆಯ ಬದುಕಲಿಕ್ಕೆ ಯಾವಾಗ ಒಂದು ಒಳ್ಳೆಯ ಅವಕಾಶ ಕೊಡ್ತೀನೋ, ಯಾವಾಗ ಅವನು ನನ್ನನ್ನು ನೆನಪು ಮಾಡ್ಕೊಳ್ತಾನೋ ಅನ್ನೋ ರೀತಿಲಿ ಅವರು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇರ್ತಾರೆ, ಹಂಬಲಿಸ್ತಾ ಇರ್ತಾರೆ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗಿರೋದಕ್ಕೆ ಇಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದು. ನೀವು ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋ ಭ್ರಮೆಯಲ್ಲಿದ್ದೀರಾ? ಖಂಡಿತ ಇಲ್ಲ. ಯಾವುದೋ ಒಂದು ಪುಣ್ಯ ಈ ಜನ್ಮದಲ್ಲಿ ಅವರೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಏನೆಲ್ಲ ಬೇಕೋ ಅದನ್ನು ಒದಗಿಸಿ ಕೊಡುವ ರೀತಿಲಿ, ಹಾಗೆ ಕರ್ಮ ಕಳ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ. ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದರೆ ಏನಿದೆಯೋ ಅದನ್ನು ಇಲ್ಲೇ ಕಳ್ಕೊ, ನಿನ್ನ ಪ್ರಾರಬ್ಧ ಕರ್ಮವನ್ನು, ನನ್ನ ಸಹಾಯ ಸಿಗುತ್ತೆ, ಇಲ್ಲಿಂದಲೇ ಒಂದು ಹೊಸ ಪ್ರಾರಂಭವನ್ನು ಮಾಡು, ಇದು ನಿನ್ನ ಅಂತ್ಯ ಅಲ್ಲ, ಇದು ನಿನ್ನ ಹೊಸ ಅಧ್ಯಾಯದ ಪ್ರಾರಂಭ ಅಂತ ಇಲ್ಲಿ ನಿಮಗೆ ಮನದಟ್ಟು ಮಾಡಿಸ್ತಾ ಇದ್ದಾರೆ. ಇದೇ ರೀತಿಯ ಒಂದು ಸಂಬಂಧ ನೀವು ಯಾವ ದೇವಿಯಲ್ಲಿ ತುಂಬ ಮೊರೆ ಇಟ್ಟು ಪ್ರಾರ್ಥಿಸಿದ್ದೀರಲ್ಲ, ಅವಳ ಆಶೀರ್ವಾದವೂ ಕೂಡ ಇದೇ ರೀತಿ ನಿಮ್ಮ ಮೇಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸತ್ಯ ಹೇಳಬೇಕು ಅಂದರೆ, ಕೆಲವು ಜೀವನದ ಏರಿಳಿತ ನಿಮ್ಮ ಜೀವನದಿಂದ ಕೆಲವರನ್ನು ದೂರ ಸರಿಸಿದೆ. ಮೋಹ ತುಂಬ ಕೆಟ್ಟದು ಅಂತ ಹೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಯಾರ ಮೇಲೂ ಕೂಡ ಅಷ್ಟು ಅವಲಂಬಿತನಾಗಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಿದೆ. ನೀವು ಕೂಡ ಮೋಹದಲ್ಲಿ ಇರೋದಕ್ಕೆ ದುಃಖ ಜಾಸ್ತಿ ಬೇಗನೆ ಆಗ್ತಾ ಇರೋದು, ಅದರಿಂದ ಹೊರಗೆ ಬರೋಕ್ಕೆ ದಾರಿ ಇನ್ನೂ ಹುಡುಕ್ತಾನೆ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನನ್ನ ಅಂಶ, ನೀವು ನಿಮ್ಮೊಳಗೆ ಒಂದು ಜಾಗೃತಗೊಳಿಸಿಕೊಳ್ಳುವ ಶಕ್ತಿ ಇದೆ. ಅದನ್ನು ಎಲ್ಲ ಸಮಯದಲ್ಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡಿ ಅಂಟಿಕೊಳ್ಳೋದು ಬೇಡ. ಕೆಲವೊಂದಿಷ್ಟು ವಿಚಾರಗಳಿಗೆ ನೀವು ಕೂಡ ದೃಢವಾಗಿ ನಿಲ್ಲಬೇಕು, ಆಗ ನಿಮ್ಮ ಬೆಳವಣಿಗೆ ಸಾಧ್ಯ, ಕುಂಠಿತಗೊಳ್ಳೋದಿಲ್ಲ ಅನ್ನೋ ರೀತಿಲಿ. ಅಂದರೆ ಇಲ್ಲಿ ಒಂದಲ್ಲ ಒಂದು ರೀತಿಲಿ ನಿರೀಕ್ಷೆ ಹೆಚ್ಚಾದಾಗಲೇ ಮೋಹದಿಂದ ದುಃಖ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನರ್ಥವಾದದ್ದನ್ನು ದೂರ ಮಾಡಿ ಅರ್ಥಪೂರ್ಣವಾಗಿರುವುದನ್ನು ನೀವು ಆದಷ್ಟು ತುಂಬಿಕೊಳ್ಳೋದು ಒಳ್ಳೆಯದು. ಅದನ್ನೇ ತುಂಬಿಸ್ತಾ ಇದ್ದಾರೆ ಈಗ ನೀವು ನಂಬಿದ ಗುರುವ. ಹಾಗಾಗಿ ನಿಮ್ಮ ಜೀವನದಿಂದ ಕೆಲವರನ್ನು ದೂರ ಮಾಡಿದ್ದಾರೆ, ಹಾಗೆ ನಿಮ್ಮನ್ನು ಒಂಟಿಯಾಗಿ ನಿಲ್ಲಿಸಿ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿದ್ದಾರೆ. ಅಂದರೆ ನೀವು ಕುಗ್ಗೋದು ಬೇಡ, ಕುಗ್ಗಿದ್ರೂ ಕೂಡ ಕೆಲವೊಂದು ಸಾರಿ ನಾನು ಇಲ್ಲಿ ನಿಲ್ಲೇಬೇಕು ಅನ್ನೋ ರೀತಿ ಒಂದು ಆತ್ಮವಿಶ್ವಾಸ ಒಳಗಿನಿಂದ ಒಳ ಧ್ವನಿಯ ಮೂಲಕ ನಿಮ್ಮನ್ನು ಪ್ರೇರಣೆ ಕೊಟ್ಟು, ಇಷ್ಟರ ಮಟ್ಟಿಗೆ ನಾನು ಸೋಲು ಒಪ್ಕೋಬಾರ್ದು, ನಾನು ನಿಲ್ಲಬೇಕು, ನಾನು ಗೆಲ್ಲಬೇಕು, ನಾನು ಇಲ್ಲೇ ಏನಾದರೂ ಪಡ್ಕೊಳ್ಬೇಕು ಅನ್ನೋ ರೀತಿಲಿ ಹಠ, ಅದು ಒಂದು ಒಳ್ಳೆಯ ರೀತಿಯ ಹಠ ನಿಮ್ಮಲ್ಲಿ ಈಗ ಮೂಡಿದೆ. ಅಂದರೆ ಒಂದು ಈಗ ಸಿಕ್ಕಿದೆಯಲ್ಲ ಸಮಯ, ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅನ್ನೋ ರೀತಿಲಿ ನೀವೀಗ ನಿಮ್ಮ ಒಂದು ಜೀವನದ ಹೊಸ ಆರಂಭದ ಸೂಚನೆ ಕೊಡ್ತಾ ಇದ್ದೀರಾ. ಅದು ಕೂಡ ನಿಮಗೋಸ್ಕರ ನೀವೇ ಕೊಡ್ತಾ ಇದ್ದೀರಾ. ನಿಮ್ಮ ದೇಹ ಆಗಿರ್ಬೋದು, ಆತ್ಮ ಆಗಿರ್ಬೋದು, ಕೆಲವೊಂದು ಸಾರಿ ನಿಮ್ಮ ನಡವಳಿಕೆಯಿಂದ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡಿತ್ತು ಇಷ್ಟೇ ಅನ್ನೋ ರೀತಿಲಿ. ಆದರೆ ನೀವೀಗ ಅದಕ್ಕೆ ಪ್ರೇರಣೆಯಾಗಿ ನಿಂತಿದ್ದೀರಾ. ಅಂದರೆ ಕೊನೆಯಲ್ಲ, ಇಲ್ಲಿ ನನಗೆ ಗುರುವಿನ ಭಗವಂತನ ಆಶೀರ್ವಾದ ಇದೆ, ಖಂಡಿತ ನಾನು ಹೊಸ ಪ್ರಾರಂಭವನ್ನು ಮಾಡೇ ಮಾಡ್ತೀನಿ ಅನ್ನೋ ರೀತಿಲಿ ನೀವೀಗ ಹೊಸ ತಯಾರಿ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಒಂದು ಮನದ ಸಮತೋಲನ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಎಲ್ಲರೂ ಕೈ ಬಿಟ್ಟಾಗ ಗುರುವು ನಿಮ್ಮ ಹತ್ರ ಬರುವ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡುವ ಸೂಚನೆನ ನಿಮ್ಮ ಬೆಳವಣಿಗೆಯ ರೀತಿಯಲ್ಲಿ ನಿಮಗೆ ಮುಂದುವರಿಲಿಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಕೆಲವರ ಈಗಿನ ಮನಸ್ಥಿತಿ ಅನುಸಾರವಾಗಿ ನಿಮಗೆ ನಿಮ್ಮ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆ ಖಂಡಿತ ಸಿಗ್ತಾ ಇದೆ. ಹಣದ ಮೂಲದ ದಾರಿ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಭರವಸೆಯ ಮೂಲಕ ಹಣ ಇಲ್ಲಿ ತುಂಬ ಮಹತ್ವ ಹೊಂದಿದೆ. ಹಣ ದೇವರಿಗಿಂತ ದೊಡ್ಡದಲ್ಲ, ಹಾಗಂತ ಕಡಿಮೆನೂ ಅಲ್ಲ ಅನ್ನೋ ರೀತಿಲಿ ನೀವೊಂದಿಷ್ಟು ಅದರ ಬಳಕೆಯನ್ನು ಮಾಡ್ತಾ ಇದ್ದೀರಾ. ಹಿಡಿತಾ ಇದೆ ಹಣದ ಮೇಲೆ, ಹಾಗೆ ಹಣವನ್ನು ಕೂಡ ಫ್ಲೋ ಮಾಡ್ತಾ ಇದ್ದೀರಾ. ಅಂದರೆ ಯಾವುದಕ್ಕೆ ಖರ್ಚು ಮಾಡಬೇಕು, ಅನಗತ್ಯ ಖರ್ಚನ್ನು ನಿಲ್ಲಿಸಬೇಕು, ಎರಡೂ ಹಿಡಿತ ಈಗ ನಿಮ್ಮ ಕೈಯಲ್ಲಿರೋದ್ರಿಂದ ಹಣ ನಿಮ್ಮನ್ನು ಗೌರವಿಸ್ತಾ ಇದೆ. ಅಂದರೆ ಅಲ್ಲಿಗೆ ನೀವು ಹಣವನ್ನು ಗೌರವಿಸ್ತಾ ಇದ್ದೀರ, ಹಾಗಾಗಿ ಅದು ಕೂಡ ನಿಮ್ಮಲ್ಲಿ ಉಳಿಬೇಕು ಅಂತ ಹೇಳಿ ಆಗಿದೆ. ಅಂದರೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಇದೆ, ಹಾಗೆ ಅನಗತ್ಯ ಖರ್ಚುಗಳು ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕೆ ಕಾರಣ ನಿಮ್ಮ ನಿರ್ಧಾರ, ನಿಮ್ಮ ಮನಸ್ಸಿನ ಮೇಲಿನ ಹಿಡಿತ.
ಒಳ್ಳೆ ಮನೆಯನ್ನು ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆ ಆಸೆ ಈಡೇರುತ್ತೆ. ಹಾಗೆ ಕೆಲಸ ಸಿಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ. ಈಗ ಕೆಲವರಿಗೆ ಕೆಲಸ ಸಿಕ್ಕಿದೆ, ಅದಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ನಂಬಿದ ಗುರುವಿಗೆ, ದೈವಶಕ್ತಿಗೆ ಖಂಡಿತ ಆದಷ್ಟು ಬೇಗನೆ ಕಾರ್ ತಗೊಳ್ತೀರಾ. ಹಾಗೆ ಇಲ್ಲಿ ಒಂದು ಶುಕ್ರನ ಅನುಗ್ರಹ ಇರೋದರಿಂದ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಇವೆಲ್ಲವೂ ಸಿಕ್ಕರೂ ಕೂಡ ನಿಮ್ಮ ಮನದೊಳಗೆ ಒಂದು ಲಿಮಿಟ್ ಅನ್ನೋದಿದೆ. ಅಂದರೆ ಯಾವುದಕ್ಕೂ ಅತಿಯಾಗಿ ಅಂಟ್ಕೊಳ್ಬಾರ್ದು, ಯಾವುದನ್ನು ಅತಿಯಾಗಿ ವ್ಯವಹರಿಸಬಾರ್ದು ಅನ್ನೋ ರೀತಿಯಲ್ಲಿ. ಅಂದರೆ ಅತಿಯಾದರೆ ಅಮೃತನೂ ವಿಷ. ಹಾಗಾಗಿ ನನ್ನ ಕಂಟ್ರೋಲಲ್ಲಿ ನಾನು ಇರಬೇಕು. ನನಗೆ ಒಂದು ಒಳ್ಳೆಯ ಲಕ್ಸುರಿ ಲೈಫ್ ಸಿಕ್ಕಿದೆ ಅಂದರೆ ಅದು ಭಗವಂತನ ಕೃಪೆಯಾಗಿದೆ. ನನ್ನ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡ ಮೇಲೆ ನನಗೆ ಲೈಫ್ ಮತ್ತೆ ನನ್ನ ಜೀವನಕ್ಕೆ ಬಂದಿದೆ ಅಂದರೆ ಇದಕ್ಕೆ ನನ್ನದೇ ಆದ ಪರಿಶ್ರಮ ತುಂಬ ಇದೆ, ಆ ಭಗವಂತನ ಕೃಪೆ ಕೂಡ ಇದೆ. ಹಾಗಾಗಿ ಇದು ನನಗೆ ಸಿಕ್ಕಿತ್ತು ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತಾ ಭಾವ ಇದೆ. ಹಾಗಾಗಿ ಇದು ನೀವು ಇದನ್ನ ಕಳ್ಕೊಳ್ಳಲ್ಲ, ಇದೆಲ್ಲದೂ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅಂದರೆ ಹೇಳ್ತಾರಲ್ಲ, ಗುರು ಏನನ್ನಾದರೂ ಕೊಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಅರ್ಹನಾಗಿಸ್ತಾನೆ. ಹಾಗಾಗಿ ಭಗವಂತ ನೀಡಿದರೆ ಸಾಕಷ್ಟು ನೀಡ್ತಾರೆ, ಆದರೆ ನಮಗೆ ಸ್ವಲ್ಪ ತಾಳ್ಮೆ ಬೇಕು. ಅದೇ ಈಗ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಹಾಗೆ ಯಾರೆಲ್ಲ ಒಂದು ದೇಶ ಸುತ್ತಬೇಕು, ತೀರ್ಥಯಾತ್ರೆ ಮಾಡಬೇಕು ಅಂತೇಳಿ ತುಂಬ ಆಸೆಗಳನ್ನು ಇಟ್ಕೊಂಡಿದ್ರು, ಅದು ನಿಮ್ಮ ಮಕ್ಕಳ ಮೂಲಕ ಖಂಡಿತ ಇಲ್ಲ ಯಾರದ್ದೋ ಒಂದು ಸಹಾಯದ ಮೂಲಕ ನೀವು ಅದನ್ನು ಆ ಒಂದು ಯಾತ್ರೆಯ ಒಂದು ಪರಿಪೂರ್ಣವಾದ ತಿರುಗಾಟವನ್ನು ಮಾಡ್ತೀರ. ಯಾವುದೇ ರೀತಿ ಒಂದು ಆಯಾಸವಿಲ್ಲದೆ ಉತ್ಸಾಹದ ಮನಸ್ಸಿನೊಂದಿಗೆ ಭಗವಂತನ ದರ್ಶನ ಆಗಿರ್ಬೋದು, ನಿಮಗೆ ಇಷ್ಟವಾದ ಒಂದಿಷ್ಟು ಪ್ರದೇಶಗಳನ್ನು ನೋಡಿ ಬರೋದಾಗಿರ್ಬೋದು, ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಜರುಗತ್ತೆ. ಹಾಗೆ ನಿಮ್ಮ ಒಂದಿಷ್ಟು ಜವಾಬ್ದಾರಿ ಕರ್ತವ್ಯಗಳ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ. ಹಾಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು, ಅವರವರ ಮಟ್ಟಕ್ಕೆ ಅವರನ್ನು ತಗೊಂಡೋಗಿ ನಿಲ್ಲಿಸಬೇಕು, ಅವರಿಗೆ ಒಂದು ಜವಾಬ್ದಾರಿ ಕೊಡಬೇಕು ಅನ್ನೋ ರೀತಿಯಲ್ಲಿ ನೀವೇನು ಕನಸು ಕಾಣ್ತಾ ಇದ್ದೀರಲ್ಲ, ಅದು ಈಗ ನಿಮ್ಮ ಮುಖೇನ ನಡೀತಾ ಇದೆ. ಯಾಕಂದರೆ ನಿಮ್ಮಲ್ಲಿ ಸ್ವಲ್ಪ ಕೋಪ ಕಡಿಮೆ ಆಗಿದೆ, ಶಾಂತಿಯ ಭಾವ ಹೆಚ್ಚಾಗಿದೆ, ಯೋಚಿಸ್ತಾ ಇದ್ದೀರಾ. ಅಂದರೆ ಹಿಂದೆ ಅಶಾಂತವಾಗಿದ್ರಿ, ಕೋಪ, ಉದ್ವೇಗ ಇಲ್ಲ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರಿ. ಈಗ ಹಾಗಲ್ಲ, ಗುರುವಿನ ಶರಣದಲ್ಲಿ ನಿಮ್ಮನ್ನು ನೀವು ಕಂಡುಕೊಂಡಿರೋದ್ರಿಂದ ನಿಮ್ಮ ಕುಟುಂಬದ ಒಂದಿಷ್ಟು ಕರ್ತವ್ಯಗಳನ್ನು ನೀವು ಆ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ ಇದ್ದಾರೋ ನಿಮ್ಮ ಕುಟುಂಬದಲ್ಲಿ ಅವರ ಮನಸ್ಸು ಎಷ್ಟೇ ಏರಿಳಿತಗಳು ಕಂಡರೂ ಕೂಡ ನಿಮ್ಮ ಮನಸ್ಸು ಹಿಡಿತದಲ್ಲಿದೆ. ಹಾಗಾಗಿ ಅವರ ಮನಸ್ಸಿನ ಒಂದಿಷ್ಟು ಏರಿಳಿತ, ಚಂಚಲತೆಯನ್ನು ಗಮನಿಸಿ ಅದರ ಆಧಾರದ ಮೇಲೆ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳ ಜೊತೆ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೀರಾ, ಅವರ ಎನರ್ಜಿನ. ಹಾಗೆ ಅವ್ರಿಗೆ ಏನು ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅದನ್ನು ಆವಾಗಲೇ ಸಿಗಬೇಕು, ಅಲ್ಲಿವರೆಗೂ ಅವರಿಗೊಂದು ಪಾಠ ಸಿಗಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದಿಷ್ಟು ಗೈಡೆನ್ಸ್ ಕೂಡ ಅವರಿಗೆ ಕೊಡ್ತೀರಾ. ಅಂದರೆ ಪ್ರೇರಣೆಯಾಗಿ ನಿಲ್ತೀರಾ. ಆ ರೀತಿಯಾಗಿ ನಿಮ್ಮ ಕರ್ತವ್ಯಗಳನ್ನು ಸರಿಯಾದ ಹಂತದಲ್ಲಿ ಮುಗಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೇನು ಬೇಕು ಅಂತೇಳಿ ಈಗ ನಿಮಗೆ ತಿಳಿದುಬಿಟ್ಟಿದೆ. ಹಿಂದೆ ಸುಮ್ಮನೆ ಹುಡುಕಾಡ್ತಾ ಇದ್ರಿ, ತಡಕಾಡ್ತಾ ಇದ್ರಿ, ಆಗ್ತಾ ಇರಲಿಲ್ಲ. ಆದರೆ ಈಗ ನಿಮಗೇನು ಬೇಕು ಅಂತೇಳಿ ಗುರುವಿನ ಶರಣದಲ್ಲಿ ಹೋದ್ಮೇಲೆ ಒಂದು ಅರಿವು ಮೂಡಿದೆ. ಹಾಗಾಗಿ ನಿಮಗೇನು ಬೇಕು, ಒಂದು ಆರೋಗ್ಯ, ಅದ್ರ ಜೊತೆಗೆ ಒಂದಿಷ್ಟು ನೆಮ್ಮದಿ, ಶಾಂತಿ, ಹಾಗೆ ನಿಮ್ಮನ್ನು ಪ್ರೀತಿಸ್ಕೊಳ್ಳೋ ಗುಣ, ಅಂದರೆ ನಿಮ್ಮನ್ನು ಗೌರವಿಸುವ ಗುಣ, ಈ ರೀತಿಯಾಗಿ ಅಂದರೆ ನಿಮಗೇನು ಕೊಡ್ತಾ ಇದ್ದೀರೋ ಅದೇ ನಿಮಗೆ ಹೊರಗಡೆಯಿಂದನೂ ಸಿಗ್ತಾ ಇದೆ, ಹೊರಗಡೆನೂ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಕರ್ಮ ಹೇಗೆ ಹೇಳುತ್ತೆ ಅಂದರೆ ನೀನೇನು ಕೊಡ್ತೀಯೋ ಅದೇ ನಾನು ನಿನಗೆ ಮರಳಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೀಗ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಆ ರೀತಿಯ ಒಂದಿಷ್ಟು ವಿಚಾರಗಳು ಎದುರಾಗ್ತಾ ಇದ್ದಾವೆ. ನೀವು ಎಲ್ಲೇ ಇದ್ದರೂ ಕೂಡ ನೀವೊಂದು ಪಾಸಿಟಿವ್ ಆಗಿ ಗುರುತಿಸ್ಕೊಳ್ತಾ ಇದ್ದೀರ. ಅವರ ಪರಿಶುದ್ಧವಾಗಿದೆ, ನಿಮ್ಮ ಸುತ್ತ ಇರುವ ಅವರ ನಿಮಗೆ ಕಾಣಿಸ್ತಾ ಇಲ್ಲ, ಆದರೆ ಆ ಪ್ರಭಾಮಂಡಲ ಒಂದು ಬೆಳಕಿನಿಂದ, ಒಂದು ಶೋಭೆಯಿಂದ ಪ್ರಜ್ವಲಿಸ್ತಾ ಇದೆ. ಇದು ಬೇರೆಯವರ ಕಣ್ಣಿಗೆ ಕಾಣ್ತದೆ. ಹಾಗಾಗಿ ನೀವು ಗುಂಪಲ್ಲಿದ್ದರೂ ಕೂಡ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಟಿವ್ ಕೆಲವರಿಗೆ ಇರುತ್ತೆ, ಆಕರ್ಷಣೆ ಇರುತ್ತೆ. ಅಂಥ ಒಂದು ವ್ಯಕ್ತಿತ್ವ. ನೀವು ಯಾರದ್ದು ಮನೆಗೆ ಹೋದರೆ ಇಲ್ಲ ಯಾರದ್ದು ಜೊತೆ ಮಾತನಾಡಿದರೆ ಅವ್ರು ಹೀಲ್ ಆಗ್ತಾರೆ, ಅವರಿಗೊಂದು ಸಂತೋಷ ಸಿಗುತ್ತೆ. ಅವರು ಮನೆಗೆ ನೀವು ಹೋಗಿ ಬಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೊಂದು ಅದೃಷ್ಟ ಬಂದ ಹಾಗೆ, ನೀವು ಮನೆಗೆ ಬಂದು ಹೋದ್ಮೇಲೆ ಏನೋ ಒಂದು ರೀತಿಯಲ್ಲಿ ಫೀಲ್ ಆಗೋದು. ಇದು ನಿಮಗಾಗ್ತಾ ಇರ್ಬೋದು, ಅವ್ರಿಗೆ ಆಗ್ತಾ ಇರ್ಬೋದು. ಒಟ್ಟಾರೆಯಾಗಿ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಮೇಲೆ, ಅವ್ರ ಜೊತೆ ನಾನು ಮಾತನಾಡಿದ ಮೇಲೆ, ಇಲ್ಲ ಅವ್ರ ಜೊತೆ ನಾನು ಸ್ವಲ್ಪ ಏನೋ ಒಂದಿಷ್ಟು ವ್ಯವಹರಿಸಿದ ಮೇಲೆ ನನಗೆ ತುಂಬ ಸಮಾಧಾನ ಸಿಕ್ಕಿದೆ, ಶಾಂತಿ ಸಿಗ್ತಾ ಇದೆ, ನಾನು ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂದರೆ ಅವರ ತುಂಬ ಸ್ಟ್ರಾಂಗ್ ಇದೆ. ಯಾವುದೋ ಒಂದು ಬಲದಿಂದ, ಗುರುವಿನ ಸಹಾಯದಿಂದ ಅವರು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿರುವ ಒಂದಿಷ್ಟು ತಾಪತ್ರಯಗಳನ್ನು ಅವರಿಗೇ ಗೊತ್ತಿಲ್ಲದಂಗೆ ಹೀಲ್ ಮಾಡ್ತಿದ್ರು. ಯಾಕಂದರೆ ನಿಮ್ಮ ಒಂದು ನಂಬಿಕೆ ಅದು, ಅವ್ರು ಬಂದಿದ್ದರಿಂದ ನನ್ನ ಜೀವನದಲ್ಲಿ ಒಳ್ಳೆಯದಾಯಿತು ಅನ್ನೋ ರೀತಿಯಲ್ಲಿ ನೀವು ಅವ್ರ ಬಗ್ಗೆ ಒಳ್ಳೆಯದನ್ನು ಥಿಂಕ್ ಮಾಡ್ತಾ ಇದ್ದೀರಾ. ಹಾಗಾಗಿ ಅವರ ನಿಮ್ಮ ಪರವಾಗಿ ಒಂದಿಷ್ಟು ಪಾಸಿಟಿವ್ ಎನರ್ಜಿನ ತಂದುಕೊಡ್ತಾ ಇದೆ. ಹಾಗಾಗಿ ಕೆಲವೊಂದು ಸಾರಿ ಇಲ್ಲಿ ಯಾರ ವ್ಯಕ್ತಿತ್ವ, ಯಾರ ಜೊತೆ ನೀವು ಸ್ನೇಹ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ನಿಮ್ಮ ಬದುಕು. ನಕಾರಾತ್ಮಕ ಜನರ ಜೊತೆ ನೀವು ಬೆರೀತಾ ಹೋದರೆ ಅವರಂತೆ ನೀವು ಒಬ್ಬರಾಗ್ಬಿಡ್ತೀರಾ. ಅದೇ ಸಕಾರಾತ್ಮಕ ಜನರ ಜೊತೆ ನೀವು ಬೆರೀತಾ ಹೋದರೆ ಅವರಲ್ಲಿ ನೀವು ಒಬ್ಬರಾಗ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಹಾಗಾಗಿ ಈಗ ನೀವು ಯಾರಲ್ಲಿ ಬೆರಿಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಜೀವನಕ್ಕೂ ಕೂಡ ಒಂದಿಷ್ಟು ಪಾಸಿಟಿವ್ ಆದ ಒಂದಿಷ್ಟು ಲಕ್ಸುರಿ ಲೈಫ್ನ ಲೀಡ್ ಮಾಡುವಂಥ ಅವಕಾಶಗಳು ಸಿಗ್ತಾ ಇದ್ದಾವೆ.
ಆದರೆ ಈಗ ಹಿಂದಿನಂತಿಲ್ಲ. ನಿಮ್ಮೊಳಗೆ ಒಂದು ಜ್ಞಾನದ ಅರಿವು ಮೂಡಿದೆ. ಅಂದರೆ ನಾನು ಯಾರ ಜೊತೆ ಹೇಗಿರಬೇಕು, ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ತಿಳಿದು ಬದುಕಬೇಕು ಅನ್ನೋದನ್ನು ನೀವು ಕಲ್ತಿರೋದ್ರಿಂದ ಹಣ ನಿಧಾನವಾಗಿ ಫ್ಲೋ ಆಗ್ತಾ ಇದೆ. ಹಾಗೆ ಮರಳಿ ಅದು ನಿಮ್ಮ ಕಡೆ ಕೂಡ ಒಂದು ಅಭಿವೃದ್ಧಿಯ ಮೂಲಕ, ಆರೋಗ್ಯದ ಮೂಲಕ. ಸಂಪತ್ತು ಒಂದೇ ರೀತಿ ಬರೋದಿಲ್ಲ. ಆರೋಗ್ಯ, ನೆಮ್ಮದಿ, ಶಾಂತಿ, ಒಂದು ಧ್ಯಾನ, ಒಂದು ಸಂಪತ್ತು, ಅದಕ್ಕೆ ದಾರಿಗಳನ್ನು ಮಾಡ್ಕೊಳ್ಳೋದು, ಇದೆಲ್ಲದರ ಅರಿವು ನಿಮಗೆ ಮೂಡಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅಂತೂ ಬರಿತಾ ಇದ್ದಾರೆ. ಅಂದರೆ ಇಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಬರೆಸುವ ಮುನ್ನ ಕೈ ಹಿಡಿದು ಬರೆಸ್ತಾ ಇದ್ದೀರಲ್ಲ, ಅದೇ ರೀತಿ ಗುರುವು ಈಗ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮನ್ನು, ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿರಬೇಕು, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಭವಿಷ್ಯದ ಕುರಿತು ಏನೋ ರೂಪುರೇಷೆಗಳನ್ನು ಇಟ್ಕೊಂಡಿದ್ದೀರಲ್ಲ, ಆಸೆ, ಅದನ್ನು ಹೇಗೆ ನೀವು ಸಿದ್ಧಪಡಿಸಬೇಕು ಅನ್ನೋದನ್ನು ಕೈ ಹಿಡಿದು ತಿದ್ದುತ್ತಾ ಇದ್ದಾರೆ. ನಿಮ್ಮ ಕರ್ಮಗಳ ಮೂಲಕ, ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುವ ಮೂಲಕ, ನಿಮ್ಮ ಒಂದಿಷ್ಟು ಉಪದೇಶಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ನೀವು ಯಾವ ರೀತಿ ಇರಬೇಕು ಅನ್ನೋದ್ರ ಮೇಲೆ ನಿಮ್ಮ ಹೊಸ ಅಧ್ಯಾಯವನ್ನು ನಿಮ್ಮ ಮೂಲಕವೇ ಬರೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸೂಚನೆ ಕಾಣಿಸ್ತಿದೆ. ಆದರೆ ಒಂದಿಷ್ಟು ಜನರಂತೂ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಅವರ ದೃಷ್ಟಿಯಂತೂ ನಿಮ್ಮ ಮೇಲಿದೆ ಅಂತೇಳಿ ಇಲ್ಲಿ 100% ಕಾಣಿಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಬದಲಾವಣೆ ಆಗಿದ್ದೀರಾ ಅಂದರೆ ನಿಮಗೆ ಜನರ ನೋಟವನ್ನು ಇಲ್ಲಿ ಅಂದರೆ ಎದುರಿಸುವ ಸಂದರ್ಭ ಬಂದೇ ಬರುತ್ತಲ್ವ, ಆ ರೀತಿ ಆಗಿದೆ. ಕೆಲವರು ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ, ಏನಾಗ್ತಾ ಇದೆ ಇಲ್ಲಿ, ಅವರು ಹೇಗಿದ್ದರು, ಹೇಗಾದರು, ಯಾಕೆ ಇಷ್ಟು ಪರಿವರ್ತನೆ, ಹೇಗಾಯಿತು, ಎಲ್ಲ ರೀತಿಯಲ್ಲೂ ಒಂದು ಅಬ್ಸರ್ವ್ ನಿಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಕೇಳಿದವರಿಗೆ ಅಲ್ಲೊಂದಿಷ್ಟು ತಾತ್ಸಾರದ ಉತ್ತರ ಕೊಟ್ಟೇ ಹೋಗಬೇಕು ನೀವು ಮುಂದೆ. ಯಾಕಂದರೆ ನೀವು ಎಲ್ಲದನ್ನು ಸರಿಯಾಗಿ ಅವರಿಗೆ ವಿವರವಾಗಿ ಹೇಳ್ತೀನಿ ಅಂದರೆ ಅವರಿಗೆ ತಕ್ಷಣದಲ್ಲಿ ಅದು ಅರ್ಥನೂ ಆಗೋದಿಲ್ಲ, ಇಲ್ಲ ಅವರು ನಿಮ್ಮ ಮೇಲೆ ಒಂದು ನೆಗೆಟಿವ್ ಪ್ರಭಾವ ಬೀರೋ ಚಾನ್ಸಸ್ ಹೆಚ್ಚಿದೆ. ಹಾಗಾಗಿ ಒಂದು ಇಲ್ಲಿ ತಾತ್ಸಾರದ ಮಾತು ಅಂದರೆ ಏನಿಲ್ಲ, ಹೀಗೆ ಬದಲಾವಣೆ ಆಗಬೇಕು ಅನ್ನಿಸ್ತು, ಭಗವಂತನ ಇಚ್ಛೆ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಪರಿವರ್ತನೆಯ ಮಾತುಗಳನ್ನು ಆಡ್ತಾ ನೀವು ಮುಂದೆ ಹೋಗಿ ನಿಲ್ಲಬೇಡಿ. ನಿಮ್ಮನ್ನು ನಿಲ್ಲಿಸಲಿಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ. ಹಾಗಾಗಿ ನಿಲ್ಲಬೇಡಿ, ಹೋಗ್ತಾನೆ ಇರಿ. ಏರಿಳಿತ ಖಂಡಿತ ಹೋಗಿ. ಯಾಕಂದರೆ ಏರಿಸೋದು ಗುರುವೇ, ಇಳಿಸೋದು ಗುರುವೇ. ಅವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನಿಮಗೇನು ಕೊಡಬೇಕು ಅಂತೇಳಿ ಅವರ ನಿರ್ಧಾರದ ಮೇಲೆ ಬಿಡಿ, ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಸಾಕಷ್ಟು ದೈವದ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ. ಅದು ರಾಮ, ಇಲ್ಲ ಆಂಜನೇಯ ಸ್ವಾಮಿ, ಗಣಪತಿ ಆಗಿರ್ಬೋದು, ದೇವಿ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಹಾಗೆ ಪಂಚಭೂತಗಳನ್ನು ಪೂಜಿಸೋದಾಗಿರ್ಬೋದು. ಈ ರೀತಿಯಾಗಿ ನೀವು ಆಕಾಶ, ಚಂದ್ರ, ಸೂರ್ಯ, ಈ ಎನರ್ಜಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕನೆಕ್ಟ್ ಆಗ್ತಾ ಇರೋದ್ರಿಂದ ಏಂಜಲ್ಸ್ ಎನರ್ಜಿಗಳು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾವೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾವೆ. ಹಾಗೆ ನಿಮ್ಮ ಜೊತೆ ಸರಿ ತಪ್ಪುಗಳ ರೀತಿಯಲ್ಲಿ, ಅಂದರೆ ತಪ್ಪು ಯಾವುದು ಸರಿ ಯಾವುದು ಅನ್ನೋ ರೀತಿಯಲ್ಲಿ ನೀವು ಗುರುತಿಸಬೇಕು. ಆ ರೀತಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಮ್ಮಲ್ಲಿ ಬುದ್ಧಿವಂತಿಕೆಯಾಗಿ ಬರ್ತಾ ಇದ್ದಾವೆ. ಆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ಹೋದರೆ, ಭಗವಂತನ ನೆರಳಲ್ಲಿ ನಿಮ್ಮ ಜೀವನವನ್ನು ನೀವು ಇಟ್ಟು ಸೆರೆಂಡರ್ ಆದರೆ ಖಂಡಿತ ಅವರು ನಿಮ್ಮ ಭಾರವನ್ನು ಭರಿಸ್ತಾರೆ ಅನ್ನೋ ಮಾತು ನಿಮ್ಮ ಜೀವನದಲ್ಲಿ ಸತ್ಯವಾಗಿದೆ. ಅದೇ ಎನರ್ಜಿನ ಕ್ಲೈಮ್ ಮಾಡಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮೂಲಕ, ಹಾಗೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.